ನಮಸ್ಕಾರ. ಇಂದು ನಾವು ಬಹಳ ಮುಖ್ಯವಾದ ವಿಷಯದ ಬಗ್ಗೆ ಮಾತನಾಡೋಣ. ಶಕ್ತಿಯನ್ನು ಹೇಗೆ ಉಳಿಸುವುದು. ನಾವು ಮಾಡಬಹುದಾದ ಎಲ್ಲ ಅದ್ಭುತ ಕೆಲಸಗಳ ಬಗ್ಗೆ ಯೋಚಿಸಿ. ನಾವು ಆಟವಾಡುವುದು, ಓಡುವುದು ಮತ್ತು ಹತ್ತುವುದನ್ನು ಇಷ್ಟಪಡುತ್ತೇವೆ. ಇದೆಲ್ಲವನ್ನೂ ಮಾಡಲು ನಮ್ಮ ದೇಹಕ್ಕೆ ಆಹಾರದಿಂದ ಶಕ್ತಿ ಬೇಕು. ನಮ್ಮ ಪ್ರಪಂಚವು ಅನೇಕ ಕೆಲಸಗಳಿಗೆ ಶಕ್ತಿಯನ್ನು ಬಳಸುತ್ತದೆ. ನಾವು ಕೋಣೆಯನ್ನು ಬಲ್ಬ್ನಿಂದ ಬೆಳಗಿಸಲು, ಸ್ಟವ್ ಮೇಲೆ ನಮ್ಮ ಆಹಾರವನ್ನು ಅಡುಗೆ ಮಾಡಲು ಮತ್ತು ನಮ್ಮ ಮನೆಯನ್ನು ಚಳಿಗಾಲದಲ್ಲಿ ಬೆಚ್ಚಗಾಗಿಸಲು ಅಥವಾ ಬೇಸಿಗೆಯಲ್ಲಿ ತಂಪಾಗಿಸಲು ಅದನ್ನು ಬಳಸುತ್ತೇವೆ. ನಾವು ಅದನ್ನು ರೇಡಿಯೋ, ಕಾರು ಮತ್ತು ದೊಡ್ಡ ವಿಮಾನಕ್ಕೂ ಸಹ ಬಳಸುತ್ತೇವೆ. ನಾವು ಯಾಕೆ ಶಕ್ತಿಯನ್ನು ಉಳಿಸಬೇಕು? ನಾವು ಮನೆಯಲ್ಲಿ ಬಳಸುವ ಶಕ್ತಿಯು ಸಾಮಾನ್ಯವಾಗಿ ವಿದ್ಯುತ್ ಕೇಂದ್ರ ಎಂಬ ವಿಶೇಷ ಸ್ಥಳದಿಂದ ಬರುತ್ತದೆ. ಈ ಶಕ್ತಿಯನ್ನು ಉತ್ಪಾದಿಸುವುದರಿಂದ ಗಾಳಿ ಮತ್ತು ನೀರು ಸ್ವಲ್ಪ ಕೊಳೆಯಾಗಬಹುದು. ನಮ್ಮ ಭೂಮಿಯ ನೆಲ, ಗಾಳಿ ಮತ್ತು ನೀರನ್ನು ಎಲ್ಲಾ ಪ್ರಾಣಿ ಸ್ನೇಹಿತರು ಮತ್ತು ಸಸ್ಯಗಳಿಗಾಗಿ ಸ್ವಚ್ಛವಾಗಿಡಲು ಸಹಾಯ ಮಾಡಲು ನಾವು ಜಾಗರೂಕರಾಗಿರಬೇಕು ಮತ್ತು ಶಕ್ತಿಯನ್ನು ಪೋಲು ಮಾಡಬಾರದು. ನಾವು ಶಕ್ತಿಯನ್ನು ಉಳಿಸಿದಾಗ ನಾವು ನಮ್ಮ ಸುಂದರವಾದ ಪ್ರಪಂಚಕ್ಕೆ ಗొప్ప ಸಹಾಯಕರಾಗುತ್ತೇವೆ. ನೀವು ಹೇಗೆ ಸಹಾಯ ಮಾಡಬಹುದು? ಶಕ್ತಿ ಉಳಿತಾಯಗಾರರಾಗುವುದು ಸುಲಭ. ನೀವು ಮಾಡಬಹುದಾದ ಕೆಲವು ಕೆಲಸಗಳು ಇಲ್ಲಿವೆ. ನೀವು ಕೋಣೆಯಿಂದ ಹೊರಗೆ ಹೋದಾಗ ನಿಮ್ಮ ಕೈಯನ್ನು ಸ್ವಿಚ್ ಮೇಲೆ ಇಟ್ಟು ಬೆಳಕನ್ನು ಆಫ್ ಮಾಡಿ. ನೀವು ರೇಡಿಯೋ ಅಥವಾ ಇತರ ವಸ್ತುಗಳನ್ನು ಬಳಸದಿದ್ದಾಗ ಅವುಗಳನ್ನು ಆನ್ ಮಾಡಿ ಬಿಡಬೇಡಿ. ಯಾವಾಗಲೂ ಕಾರನ್ನು ಬಳಸುವ ಬದಲು ನಾವು ನಡೆಯಬಹುದು ಅಥವಾ ಸೈಕಲ್ ಓಡಿಸಬಹುದು. ಇದು ನಮ್ಮ ದೇಹಕ್ಕೂ ಒಳ್ಳೆಯದು. ಬಿಸಿಲಿರುವ ದಿನ ನಾವು ಸೂರ್ಯ ಮತ್ತು ಗಾಳಿಯ ಸಹಾಯದಿಂದ ನಮ್ಮ ಬಟ್ಟೆಗಳನ್ನು ಹೊರಗೆ ಒಣಗಿಸಬಹುದು. ಪಾತ್ರೆಗಳ ಮೇಲೆ ಮುಚ್ಚಳಗಳನ್ನು ಇಟ್ಟು ಆಹಾರವನ್ನು ಅಡುಗೆ ಮಾಡಲು ನಿಮ್ಮ ಕುಟುಂಬದವರನ್ನು ಕೇಳಿ. ಇದು ಆಹಾರವನ್ನು ವೇಗವಾಗಿ ಅಡುಗೆ ಮಾಡಲು ಸಹಾಯ ಮಾಡುತ್ತದೆ ಮತ್ತು ಕಡಿಮೆ ಶಕ್ತಿಯನ್ನು ಬಳಸುತ್ತದೆ. ನೀವು ಈ ಉಪಯುಕ್ತ ಕೆಲಸಗಳನ್ನು ಮಾಡಿದಾಗ ನೀವು ಬಹಳಷ್ಟು ಶಕ್ತಿಯನ್ನು ಉಳಿಸಲು ಸಹಾಯ ಮಾಡುತ್ತೀರಿ. ಅದು ನಮ್ಮ ಪ್ರಪಂಚಕ್ಕೆ ಬಹಳ ದೊಡ್ಡ ಸಹಾಯ.